ಎಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಯಾವುದು ಬಣ್ಣದ ಕಾರು ಅಂತಂದರೆ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಅಣ್ಣನ ಕಾರು ಡೆಲಿವರಿ ತಗೊಂಡು ಆದಮೇಲೆ ನೆಕ್ಸ್ಟ್ ಏನು ಕೆಲಸ? ಸೀಟ್ ಕವರ್ ಹಾಕ್ಸೋದು, ಟಿಂಟ್ ಹಾಕ್ಸೋದು, ಆಮೇಲೆ ಅದೇ ಫ್ಲೋರ್ ಮ್ಯಾಟು, ಒಂದಿಷ್ಟು ಕೆಲಸಗಳಿದ್ದಾವೆ. ಟಾಪ್ ಎಂಡ್ ತಗೊಂಡ್ರೂ ಕೆಲಸಗಳಿದ್ದಾವೆ. ಈಗ ನಾವು ಹಂಗೆ ಸೀರಿಯಸ್ ಡಿಸ್ಕಷನ್ ಮಾಡೋಣ. ಕಾರ್ ತಗೊಂಡ್ರೆ ಸಾಧನೆನಾ ಇಲ್ವಾ? ಬ್ರೋ, ಎರಡು ಥರ ಆಗುತ್ತೆ ಬ್ರೋ. ಎಷ್ಟೊಂದು ಫ್ಯಾಮಿಲಿನಲ್ಲಿ ಫಸ್ಟು ಕಾರ್ ಇತ್ತೀಚೆಗೆ ಅಂದ್ರೆ ಈಗ ನಮ್ಮ ಫ್ಯಾಮಿಲಿ ತಗೊಂಡ್ರು ತುಂಬಾ ಕಮ್ಮಿ ಜನರ ಹತ್ರ ಕಾರ್ಗಳಿದ್ದು. ನಾವು ಫಸ್ಟ್ 2012 ಅಲ್ಲಿ ತಗೊಂಡಾಗ ನಮ್ಮ ಫ್ಯಾಮಿಲಿನಲ್ಲೆಲ್ಲ ನಮ್ದೇ ಫಸ್ಟ್ ಕಾರು. ಪ್ರತಿಯೊಬ್ಬರಿಗೂ ಕೂಡ ಒಂದು ಗಾಡಿನ ತಗೋಬೇಕು ಅನ್ನೋ ಕನ್ಸಿರುತ್ತೆ. ಆದ್ರೆ ಆ ಪ್ರತಿ ಕನ್ಸುನು ಶೋರೂಮ್ ಇಂದನೇ ಡೆಲಿವರಿ ಆಗ್ಬೇಕು ಅಂತ ಏನಿಲ್ಲ. ಬದಲಾಗಿ ಸೆಕೆಂಡ್ ಹ್ಯಾಂಡ್ ಗಾಡಿನೂ ಕೂಡ ಆಗಿರ್ಬೋದು. ಆದ್ರೆ ಆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕಾದ್ರೆ ನಾವು ಮಾಡೋಂಥ ತಪ್ಪುಗಳೇನು ಗೊತ್ತಾ? ಮೊದಲನೇ ತಪ್ಪೇನು ಅಂತಂದ್ರೆ, ನಮ್ಮ ಡ್ರೀಮ್ ಗಾಡಿ ಸುಮಾರು ದಿನ ಆದ್ಮೇಲೆ ಸಿಕ್ಕಿದೆ ಅಂಡ್ ಗಾಡಿ ಓನರು ಪರ್ಫೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ ಅಂತಂದು ಮಾತ್ರಕ್ಕೆ ನಾವು ಅದೇ ಗಾಡಿ ಬೇಕು ಅಂತ ಫಿಕ್ಸ್ ಮಾಡ್ಕೊಳ್ಳೋದು. ಎರಡನೇ ತಪ್ಪೇನು ಅಂತಂದ್ರೆ, 10 ನಿಮಿಷದ ಗಾಡಿ ಟೆಸ್ಟ್ ಡ್ರೈವ್ ನ ಮಾಡ್ಬಿಟ್ಟು ವಾವ್ ಇಂಜಿನ್ ಸ್ಮೂತ್ ಆಗಿದೆ ಅಂತ ಹೇಳಿ ದಡ್ಡತನದಿಂದ ನಂಬ್ಕೊಳ್ಳೋದು. ಮೂರನೇ ತಪ್ಪೇನು ಅಂತಂದ್ರೆ, ಡಾಕ್ಯುಮೆಂಟೇಶನ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡೋದು. ಮೊದಲೆಲ್ಲ ಒಂದು ಗಾಡಿ ತಗೋಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ರು ಏಜೆಂಟೇ ಬೇಕಾಗಿತ್ತು ಅಥವಾ ಒಬ್ಬ ವ್ಯಕ್ತಿನೇ ಬೇಕಾಗಿತ್ತು. ಆದ್ರೆ ಇವತ್ತು ಇಂಟರ್ನೆಟ್ ಯುಗ. ಇವತ್ತು ಗಾಡಿ ತಗೋಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಪ್ಲಾಟ್ಫಾರ್ಮ್ ಗಳಿದೆ. ಅದರಲ್ಲಿ ನಾನ್ ನೋಡಿದಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ನಿಮ್ಗೆ ಹೇಳ್ತೀನಿ. ಅದೇ ಡ್ರೈವೆಕ್ಸ್ ಡೈರೆಕ್ಟ್. ಇದು ಬೇರೆ ಲಿಸ್ಟಿಂಗ್ ಪ್ಲಾಟ್ಫಾರ್ಮ್ ಗಳ ತರ ಅಲ್ಲ. ಯಾರು ಬೈಕ್ ನ ತಗೋಬೇಕು ಅಂತಂತಿದಾರೋ ಅವರನ್ನ ವೆರಿಫೈಡ್ ಸೆಲ್ಲರ್ಸ್ ಜೊತೆಗೆ ಕನೆಕ್ಟ್ ಮಾಡ್ಕೊಡುತ್ತೆ. ಹಾಗೆ ಇಲ್ಲಿ ಕೇವಲ ಬೈಕ್ ಗಳ ಲಿಸ್ಟಿಂಗ್ ಅಷ್ಟೇ ಅಲ್ಲದೆ ವೆಹಿಕಲ್ ನ ಪ್ರಾಪರ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಗಳನ್ನ ಡೌನ್ಲೋಡ್ ಮಾಡಿ ಆ ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳಿ ನೀವು ಗಾಡಿ ಹತ್ರ ಹೋಗೋಕ್ಕಿಂತ ಮುಂಚೆನೆ ಕನ್ಫರ್ಮ್ ಮಾಡ್ಕೊಬಹುದು. ಇದರಿಂದ ನಿಮ್ ಟೈಮು ಕೂಡ ಉಳಿಯುತ್ತೆ ಅಂಡ್ ನಿಮ್ಮ ಡ್ರೀಮ್ ಗಾಡಿನ ತಗೊಳಕ್ಕೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಹಾಗಾದ್ರೆ ನಿಮ್ಮ ಡ್ರೀಮ್ ಗಾಡಿನ ಪರ್ಚೇಸ್ ಮಾಡಕ್ಕೆ ಈಗಲೇ ಭೇಟಿ ಮಾಡಿ www.drivex.in. ಅವಾಗ ಒಂಥರ ಅದು ಸಾಧನೆನೆ. ನಮ್ಮ ಅಪ್ಪ ಅಮ್ಮ ಹೇಳೋರು, ಯಾವಾಗ್ಲೂ ಟ್ರೈನಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ವಿ, ಇವತ್ತು ನಮಗೆ ಅಂತ ಒಂದು ಕಾರ್ ತಗೊಂಡೆ. ಅದು ಕೆಲವೊಬ್ರಿಗೆ ಸಾಧನೆ. ಸ್ವಲ್ಪ ಜನ ಏನ್ ಅನ್ಕೋತಾರ ಗೊತ್ತಾ, ಅದೇನು ದೊಡ್ಡ ಸಾಧನೆನಾ, ಶೋಕಿ ಅಂತ ಅಂತಾರೆ. ಕೆಲವೊಬ್ರು ಮನಸ್ಥಿತಿ ಅಂದ್ರೆ ಕೆಲವೊಬ್ರು ನೋಡೋ ರೀತಿ, ಅವ್ರಿಗೆ ಪಾಪ ಹುಡ್ತಾಗಿಂದಾನೆ ಅವ್ರ ಮನೇಲಿ ರೋಲ್ಸ್ ರೈಸ್ ಅಲ್ಲಿ ಓಡಾಡ್ಸಿರ್ಬೋದು. ನಮ್ಮನ್ನಂಗೆ ಓಡಾಡ್ಸಿಲ್ಲ. ಬಸ್ಸಲ್ಲಿ ಆಟೋದಲ್ಲೆಲ್ಲ ಓಡಾಡ್ತಾ ಇದ್ವಿ. ಸೊ ಸ್ವಲ್ಪ ಜನಕ್ಕೆ ಅವ್ರು ದುಡ್ದಿರೋ ದುಡ್ಡಲ್ಲಿ ತಗೊಳೋದು ಸಾಧನೆನೆ, ಸ್ವಲ್ಪ ಜನಕ್ಕೆ ಅದು ಸಾಧನೆ ಅಲ್ಲ. ಈಗ ನಾವು ಯೂಟ್ಯೂಬರ್ಸ್ ತಗೊಳ್ಳೋದು ಸಾಧ್ಯನಾ? ಬ್ರೋ ಡೆಫಿನೆಟ್ಲಿ ಬ್ರೋ, ಯಾಕೆ ನಾವು ಮನುಷ್ಯರು ಅಲ್ವಾ? ನೀವ್ ಕೇಳೋದು ನೋಡ್ರೆ ಏನೋ ನಾವು ಇಲ್ಲ ನಾನೇನ್ ಗೊತ್ತಾ, ನಾನ್ ಕೇಳ್ತಾ ಇಲ್ಲ. ಇದು ವಿದ್ಯಮಾನಗಳನ್ನ ನೋಡ್ತಾ ಇದೀನಲ್ಲ, ಅದ್ರ ಮೇಲೆ ಒಬ್ಬ ಜನರಲ್ ಆಡಿಯನ್ಸ್ ಆಗಿ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದು. ಬ್ರೋ ನಾನು ಹೇಳ್ತಾ ಇಲ್ವಾ, ಯೂಟ್ಯೂಬರ್ ತಗೊಂಡ್ರು ಅದು ಸಾಧನೆನೆ, ಕೂಲಿ ಕೆಲಸ ಮಾಡ್ತಾರೋ ತಗೊಂಡ್ರು ಸಾಧನೆ, ಬಿಸ್ನೆಸ್ ಮ್ಯಾನ್ ತಗೊಂಡ್ರು ಸಾಧನೆನೆ. ಅವ್ರವ್ರು ಏನೇನ್ ಕಷ್ಟಪಟ್ಟಿರ್ತಾರಂತ ಅವ್ರಗಳಿಗೆ ಮಾತ್ರ ಗೊತ್ತಿರುತ್ತೆ. ಹೌದು. ಈಗ ಆಮೇಲೆ ಅನ್ಬೋದು ಅಂದ್ರೆ ಪ್ರತಿಷ್ಠೆಗೆ ತಗೋತಾರೆ ಅಂತ. ನನ್ನ ಪ್ರಕಾರ ಕೋಟ್ಯಾಧೀಶ್ವರನು ಕಾರನ್ ಪ್ರತಿಷ್ಠೆಗೆ ತಗೊಳಲ್ಲ. ಯಾಕಂದ್ರೆ ಯೋಚನೆ ಮಾಡಿ ನಿಧಾನಕ್ಕೆ, ಯಾಕಂದ್ರೆ ದುಡ್ಡು ಇನ್ ಕಡಿಮೆ ಇರುತ್ತೆ. 20 ಲಕ್ಷ ಅಂತಂದ್ರೆ ಇನ್ ಕಡಿಮೆನಾ ಅಲ್ವಾ? ಏನೇ ಇರ್ಲಿ, ಯಾರು ಈಗ ಬಿಸ್ನೆಸ್ ಮ್ಯಾನ್ ಹತ್ರ ಕೋಟಿ ಗಟ್ಲೆ ಹಸ್ತಿದೆ, ಅವ್ನ್ಗೆಲ್ಲ ಒಂದ್ ಕಡೆ ಸೈಟ್ 25 ಲಕ್ಷ ಸಿಗುತ್ತೆ. ಅವ್ನ್ ತಗೋತಾನ? ತಗೊಳಲ್ಲ. ಯಾಕೆ ತಗೊಳಲ್ಲ? ಅವನು ಯೋಚನೆ ಮಾಡ್ತಾನೆ, 25 ಲಕ್ಷ ಇಲ್ಲಿ ಹಾಕ್ಬೇಕಾ, ನಂಗೆ ಇದು ಇನ್ವೆಸ್ಟ್ಮೆಂಟಾ ಇಲ್ಲ ಬೇರೆ ಇದರಿಂದ ಉಪಯೋಗ ಇದೆಯಾ? ನಾವ್ ಏನೇ ಡ್ರೀಮು ಅದು ಇದು ಅನ್ಕೊಂಡ್ರು ಫೈನಲಿ ನೋಡೋದು ನಮ್ಗೆ ಇದರಿಂದ ಏನ್ ಉಪಯೋಗ ಆಗತ್ತೆ ಅನ್ನೋದನ್ನೇ ನಾವು ನೋಡೋದು. ನನಗೆಲ್ಲ ಆಕ್ಚುಲಿ ಕಾರ್ ತಗೋಬೇಕು ಅನ್ನೋದು ತಲೆಲೇ ಇರ್ಲಿಲ್ಲ. ನನ್ ಕಾರು ಅಂತಂದ್ರೆ ಮೊದ್ಲು ಐಷಾರಾಮಿ, ಅದ್ ಯಾಕೆ ಬೇಕು, ಶೋಕಿ ಏನತ್ರ ಅನ್ಕೊಂಡಿದ್ದೆ. ನನಗೆ ಎಲ್ಲ ಅರ್ಥ ಆಗಿದ್ ಗೊತ್ತಾ ಕಾರ್ದು? ಎಲ್ಲಿ ನೀವು ಇದ್ರ ಟ್ರಿಪ್ ಹೋದಾಗ, ಲಂಡನ್ ಟ್ರಿಪ್. ಹೌದು. ಅಂದ್ರೆ ನನಗೆ ಕಾರ್ದು ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಾದ್ರೆ ಇಷ್ಟು ಫ್ರೀಕ್ವೆಂಟ್ ಆಗಿ ಎಲ್ಲಾ ಕಡೆ ಹೋಗಕ್ಕೆ ಬಸ್ಗಳಿದಾವೆ. ಈಗ ಯುರೋಪ್ ನೀವು ಅಲ್ಲೇ ತಗೊಂಡ್ರು, ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ಹೋಗಿದ್ದೆ. ಸ್ವಿಟ್ಜರ್ಲ್ಯಾಂಡ್ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಕೆಲವೊಂದು ಹಳ್ಳಿಗಳಿಗೆ ಬಸ್ ಇಲ್ಲ ಅಲ್ಲಿ. ಅವ್ರು ಜಾಸ್ತಿ ಸೈಕಲ್ ಯೂಸ್ ಮಾಡ್ತಾರೆ. ಅಲ್ಲ, ಕಾರು ಬ್ರೋ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬೆಟ್ಗಳಿರೋದು, ಸಿಟಿ ಅಷ್ಟೇ ನಿಮ್ಗೆ ಒಳ್ಳೆ ಸರ್ವಿಸ್ ಇರೋದು. ಇನ್ನ ದೊಡ್ಡ ಹಳ್ಳಿ, ತುಂಬಾ ದೂರದಲ್ಲಿರೋ ಹಳ್ಳಿಗಳಿಗೆಲ್ಲ ಹೋಗ್ಬೇಕು ಅಂತಂದ್ರೆ ಅವ್ರು ಕಾರೇ ಯೂಸ್ ಮಾಡ್ಬೇಕು. ಆಮೇಲೆ ಅಲ್ಲಿ ಕ್ಲೈಮೇಟ್ ನಮ್ ತರ ಇಷ್ಟು ಕಂಫರ್ಟ್ ಇರಲ್ಲ. ಬಿಸಿಲುಗಾಲ ಅಂದ್ರೆ ಬಿಸಿಲೇ ಬರುತ್ತೆ, ಇಲ್ಲ ಚಳಿಗಾಲ ಅಂದ್ರೆ ಚಳಿನೇ. ಹಂಗಲ್ಲ, ಯಾವಾಗ ಬೇಕಾದ್ರೂ ಮಂಜು ಬೀಳ್ಬೋದು, ಯಾವಾಗ ಬೇಕಾದ್ರೂ ಏನಾಗ್ಬೋದು. ನನಗೆ ಅಲ್ಲಿ ನೋಡೋ ಅರ್ಥ ಆಗಿದ್ದು ಕಾರು ಅಂದ್ರೆ ಒಂದು ಸೂರು ಅಂತ. ಸೊ ಅಲ್ಲಿಂದ ನಾನೊಂದು ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿ
ಆಮೇಲೆ ಕಾರ್ನ ಅಂತ ತಗೊಂಡಿದ್ದು. ಈಗ ಈಗ ನನ್ಗಿದೇನು ಬೇಸಿಕ್ ಅಂದ್ರೆ ಇದು ತುಂಬಾ ಬೇಸಿಕ್ ಏನು ಇರ್ಲಿಲ್ಲ, ಬೇಸಿಕ್ ನೆಸೆಸಿಟಿ ಇರ್ಲಿಲ್ಲ ನನ್ ಕಾರು. ಬಟ್ ಕಾರ್ ಏನಕ್ಕೆ ಅಂತ ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ಈಗ ಸಿಟಿಗೆ ಹೋಗ್ಬೇಕು, ಶೂಟಿಗೆ ಯಾವಾಗೂ ಹೋಗ್ತಾ ಇರ್ಬೇಕಾದ್ರೆ ಇನೋವಾದಲ್ಲಿ ಹೋಗಕ್ ಆಗ್ತಾ ಇರ್ಲಿಲ್ಲ, ಕಷ್ಟ ಆಗೋದು. ಆಮೇಲೆ ಅದು ನಾನು ಈಗ ನಿಮ್ ಕಾರ್ನ ಎಷ್ಟು ದಿನ ಅಂತ, ಈಗ ನೀವು ಟ್ರಿಪ್ ಹೋಗ್ತೀರಾ, ಸೊ ಅವಾಗ ನಾನು ಮತ್ತೆ ಅವಾಗ ಇದು ಮಾಡಿ, ಈಗ ನಾನು ಹೋಗಿದ್ನಲ್ಲ 1 ತಿಂಗಳು, ಹೆಂಗ್ ಮಾಡಿದ್ರಿ ಅವಾಗ? ಇನೋವಾ ಇತ್ತಲ್ಲ, ಇನೋವಾದಲ್ಲಿ ಮಾಡಿದ್ರಿ, ಬಟ್ ಕಷ್ಟ ಅದು. ಅಷ್ಟು ಲೆಂತ್ ಎತ್ಕೊಂಡು ಹೋಗಿ ನಿಲ್ಸೋದು, ಪಾರ್ಕಿಂಗ್ ಹುಡ್ಕೋದು, ಇದಂದ್ರೆ ಆರಾಮಾಗಿ ಹೋಗ್ಬಿಡ್ಬೋದು, ಸೊ ಹಿಂಸೆ ಆಗೋದು. ಆಮೇಲೆ ಏನ್ ಗೊತ್ತಾ, ಇನ್ನೊಂದು ಕಲ್ತಿದ್ದೇನು ಅಂತಂದ್ರೆ, ಇವಾಗ ವಯಸ್ಸು ಬ್ರೋ ನನ್ ಕಾಲೇಜ್ ಟೈಮಲ್ಲೆಲ್ಲ ಪೋಲೋನಲ್ಲಿ ಬರೋ ನನ್ನ ಫ್ರೆಂಡ್ಸು, ಪೋಲೋ ತಾರು ಎಲ್ಲ ಆಸೆ. ಅವಾಗ ನಾನು ಒಂದು ಪೋಲೋ ತಗೋಬೇಕು, ನಾನು ಕಾರಲ್ಲಿ ಓಡಾಡ್ಬೇಕು, ನಂದು ಕಾರಲ್ಲಿ ಓಡಾಡ್ಬೇಕು, ಬೈಕಲ್ಲಿ ಓಡಾಡ್ಬೇಕು ಅಂತ ಆಸೆ. ಅವಾಗ ಮಾಡೋಕ್ಕಾಗಿಲ್ಲ, ದುಡ್ಡು ಇರ್ತಾ ಇರಲಿಲ್ಲ ಮನೆಯಲ್ಲಿ. ಹೆಂಗೆ ಮನೇಲಿ ಅವ್ರದೇ ಒಂದಿಷ್ಟು ಹೇಳೋರು, ಹೆಂಗ್ ಕೇಳೋಕ್ಕಾಗುತ್ತೆ, ಕಾಲೇಜ್ ಹೋಗ್ತೀನಿ ಕಾರ್ ಕೊಡ್ಸು ಅಂತ ಹೇಳಿ. ಅಂದ್ರೆ ಏನಾಗುತ್ತೆ ಗೊತ್ತಾ, ಆಯಾ ಏಜ್ಗೆ ತಕ್ಕಂಗೆ ಏನೇನಿದೆಯೋ ಅದನ್ನ ಎಂಜಾಯ್ ಮಾಡ್ಬಿಡ್ಬೇಕು. ಇವಾಗ JC ರೋಡ್ ಒಳಗಡೆ ಬಂದ್ವಿ, ಎಲ್ಲಾ ಕಡೆ ಅಡ್ಡ ಹಾಕ್ತಾರೆ, ಹೊಸ ಕಾರು ಅಂತ ಗೊತ್ತಾಗುತ್ತೆ. ನೀವು ಬೇರೆ ಈ ಹೋಮ್ ಹಾಕ್ಸ್ಕೊಂಡಿದ್ದೀರಾ, 100% ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ಆಲ್ರೆಡಿ 3 ಕಡೆ ಹಿಡ್ದು ಹಾಕಿದ್ರು, ಬನ್ನಿ 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 ಅಂತ. ಅಂದ್ರೆ ಇದೊಂದು ದೊಡ್ಡ ಬಿಸ್ನೆಸ್ ಅಲ್ವಾ, ಸಮುದ್ರ ಇದು. ಹೊಸಿ ಕಾಸಿದೆಯಾ ಇದ್ರಲ್ಲಿ. ಆಮೇಲೆ JC ರೋಡ್ ಅಲ್ಲಿ ಇಂತ ಕೆಲ್ಸ ಆಗಲ್ಲ ನಂಗಿಲ್ಲ, ಏನ್ ಬೇಕು ಮಾಡ್ಬಿಡ್ತಾರೆ. ನಿಮ್ಗೆಲ್ಲಾರು ಗುದ್ಕೊಂಡ್ ಬಂದಿರೋದ್ನ ಅಂದ್ರೂ, ಗುದ್ಕೊಂಡ್ ಬಂದಿದ್ದೀರಾ ಶೋರೂಮ್ ಬಂದ್ರೆ ಒಂದು 50,000 ಹೇಳ್ತಾರೆ ಅಂದ್ರೆ, ಇಲ್ಲೊಂದು 15,000 20,000 ಕೆಲಸ ಆಗೋಗ್ಬಿಡುತ್ತೆ ಸಸ್ತದಲ್ಲಿ. ಆದ್ರೆ ಮೋಸ ಮಾಡೋರು ಹಂಗೆ ಇದಾರೆ, ಹುಷಾರಾಗಿ. ಅಯ್ಯೋ ಮೋಸ ಮಾಡೋರಂತೂ ಇಲ್ಲಿ ನೆಕ್ಸ್ಟ್ ಲೆವೆಲ್ ಇದಾರೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟು ಪ್ಯಾಡ್ಸ್ ಬೇಕಾದ್ರೆ ಬಿಚ್ಚಾಕ್ಬಿಡ್ತಾರೆ. ಕದ್ದಿರೋ ಬೈಕ್ಗಳದೆಲ್ಲ ಇಲ್ಲೇ ಅಲ್ವಾ ಮಾಫಿಯಾ ಹಿಂದೆ ರೋಡು. ಆಮೇಲೆ ಇಲ್ಲೇನು ಅಂತ ಅಂದ್ರೆ, ಬಟ್ ಒಳ್ಳೆಯವರು ಇರ್ತಾರೆ, ಹುಡಿಕೊಂಡು ಹೋಗ್ಬೇಕಷ್ಟೇ. ಆಮೇಲೆ ಇನ್ನ ಮೇನು ಯಾರಾದ್ರೂ JC ರೋಡ್ ಬರ್ತೀರಾ ಅಂತ ಅಂದ್ರೆ, ಗೊತ್ತಿಲ್ದಿರೋ ಅಂಗಡಿಗಳಿಗೆಲ್ಲ ಹೋದ್ರೆ ಫುಲ್ ಮೋಸ ಮಾಡ್ಬಿಡ್ತಾರೆ, ಹೇಳ್ಬಿಡ್ತಾರೆ ಇದೇ ಒರಿಜಿನಲ್, ಇದೇ ಪ್ಯೂರ್ ಲೆದರ್ ಅನ್ಬಿಟ್ಟು. ನಾನೇ ಮಕ್ಕರಾಗಿಲ್ವಾ, ನಾನ್ ಬುದ್ಧಿವಂತ ಅನ್ಕೊಂಡಿದ್ದೆ, ನನ್ನನ್ನ ದರ್ಶಿಕಾಮಣಿ ಮಾಡಿದ್ರು ನನ್ನ. ಹುಷಾರಾಗಿರ್ಬೇಕು. ಬ್ರೋ JC ರೋಡ್ ಅಂತಲ್ಲ ಬ್ರೋ, ಇಡೀ ಪ್ರಪಂಚನೇ ಮೋಸ ಇದೆ. ನಾವು ಹುಷಾರಾಗಿ ನೋಡ್ಕೊಂಡು ಜೀವನ ಮಾಡ್ಬೇಕು ಅಷ್ಟೇ. ಫೈನಲಿ ಪರವಾಗಿಲ್ಲ, ಕಸ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಬ್ರೋ. ಇಲ್ಲಿ ಎಷ್ಟು ಕಸ ಇತ್ತು. ಸಿಟಿ ಮಾರ್ಕೆಟ್ ಎಷ್ಟು ನೀಟಾಗಿ ಮಾಡಿಸಿದ್ದಾರೆ ಗೊತ್ತಾ. ಥ್ಯಾಂಕ್ಸ್ ಟು ಕೃಷ್ಣ ಬೈರೇಗೌಡ ಸರ್, ಲಿಟ್ರಲಿ. ಸೊ ನಿಮ್ಮ ಆಕ್ಷನ್ ಏನಿದೆಯೋ ತುಂಬಾ ಚೆನ್ನಾಗಿದೆ ಸರ್, ಲಿಟ್ರಲಿ ಸಖತ್ತಾಗಿ ಮಾಡ್ತಾ ಇದ್ದೀರಾ. ಮಾಡಿ ಒಳ್ಳೇದಾಗ್ಲಿ. ನಾವಿವಾಗ GT ಕಾರ್ ಅಂಡ್ ಅಸೆಸರೀಸ್. ವಸೀಮ್ ಏನ್ ಜುಟ್ಗಿಟ್ಟೆಲ್ಲ ಬಿಟ್ಬಿಟ್ಟು ಏನ್ ನನಗೆ ಕಾಂಪಿಟೇಷನ್? ಇಲ್ಲ ಇಲ್ಲ ಬಿಡಿ, ಗಾಡಿ ತೊಳಿಬೇಕಲ್ಲ, ಇಲ್ಲೇ ಸ್ಟಾಪ್ ಹಾಕಿ. ಇಲ್ಲೇ ಹಾಕಿ ವಾಶ್ ಮಾಡ್ಬಿಡ್ತಾರೆ ಅವರು. ಎಸ್ ಬನ್ನಿ ವಸೀಮ್. ಗೊತ್ತಾಗ್ಲಿಲ್ವಾ ಹೇಳಿದ್ದು? ಗೊತ್ತಾಗಿಲ್ಲ ನನಗೆ. ಏನು ಏರ್ ಎಲ್ಲ ಬಿಡ್ತಾ ಇದ್ದೀರಾ, ನನಗೆ ಕಾಂಪಿಟೇಷನ್ ಕೊಡ್ತೀರಾ? ಇಲ್ಲ, ಯಾವುದೋ ಜಿಪ್ಸಿ ಬೇರೆ ಬಂದ್ಬಿಟ್ಟಿದೆ. ಅದು ಇದೆ ಅಲ್ಲ. ಈಗ ನಮ್ಮ ಇದಕ್ಕೆ, ನಮ್ಮ ಗಾಡಿಗೆ ನೀಟಾಗಿ ಕೆಲಸ ಆಗಬೇಕು. ವಸೀಮ್ ಏನೇನು ಮಾಡಿಸೋಣ ಇವಾಗ? ಈಗ ಒಂದು ಹೊಸ ಗಾಡಿ ತಗೊಬಂದ್ರೆ ಏನು ಮಾಡಿಸ್ಬೋದು ನಾವು? ಸನ್ ಫಿಲ್ಮು, ಓಕೆ, ಕವರು, ಫ್ಲೋರ್ ಮ್ಯಾಟು, ಓಕೆ, ಸ್ಟೇರಿಂಗ್ ಕವರು, ಓಕೆ, ಸಾಕಲ್ವಾ? ಇನ್ನೇನು ಹೊರಗಡೆ ಸ್ಟಿಕ್ಕರಿಂಗ್ ಏನು ಹಾಕ್ಸ್ಕೋ. ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು ಹಾಕ್ಸಂಗಿಲ್ಲ ನೀವು. ಆಲ್ರೆಡಿ ಗಾಡಿ ಡೆಲಿವರಿ ತಗೋಬೇಕಾದ್ರೆ ಜಾತ್ರೆ ಮಾಡಿದ್ರು, ನೋಡೋರೆ ಅದೆಲ್ಲ. ಸೊ ಬನ್ನಿ ಎಲ್ಲ ನೀಟಾಗಿ ಏನೇನು ಮಾಡಿಸ್ತೀವಿ. ನನಗೆ ಅದೊಂದು ಖುಷಿ ಇದೆ, ವಸೀಮ್ ಮೇಲೆ ಗ್ಯಾರಂಟಿ ಇದೆ ನನಗೆ. ಬಟ್ಟೆ ಹಾಕ್ಬಿಟ್ಟು ಒರೆಸ್ತಾ ಇದ್ದು ಜಸ್ಟ್ ಇಷ್ಟೇ ತಾನೇ, ಬಟ್ಟೆಲಿ ಒರೆಸಿದ್ರು ಆಗುತ್ತೆ. ಹಲೋ, हाँ बोलो जी, क्या चाहिए आपको? क्या चाहिए भैया आपको? GT कार के लिए वेलकम है। हाँ, ये GT कार एंड एसेसरीज है भैया। आप क्या चाहिए आपको? बता दीजिए। वासिम बाहर गया है सर जी, बता दीजिए। कौन कौन? सतीश हीरेगौड़ा, यूट्यूबर। ठीक है, क्या चाहिए सर जी आपको? कुछ नहीं, उससे मैं उसका दोस्त हूँ, उसके साथ बात करना है। अभी वसीम सर बहुत बिजी है, आपको 1 महीना जाने के बाद बोलता हूँ। 1 महीना जाने के बाद? यस यस, क्योंकि वो बहुत बिजी है, बड़ा हो गया है इसीलिए। यार अಣ್ಣ, यार गेस ಮಾಡಿ ನೋಡೋಣ.
ಮಳೆ ಬಂದಿದ್ದೇ ಇಲ್ಲ ವಿನಯ್ದು ಕಾರ್ ತಗೊಂಡು. ಈಗ ಆ್ಯಕ್ಚುಲಿ ಸ್ಪಾಯ್ಲರ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ವಸೀಮು ಇದಕ್ಕೆ. ಲೆಟ್ಸ್ ಸಿ, ನೋಡೋಣ ಚೆನ್ನಾಗಿ ಬಂದರೆ ಹಾಕ್ಸೋಣ. ಎಷ್ಟಾಗತ್ತೆ ವಸೀಮ್ ಇದಕ್ಕೆ? ಹಾಕ್ತೀನಿ, ಬರೀ ನೀವು ಸೆಲೆಕ್ಷನ್ ಮಾಡಿ. ಓಕೆ, ಹೆಂಗಿದೆ ಹಾಕಿ ನೋಡೋಣ. ಫಿಟ್ಮೆಂಟ್ ಹೆಂಗೆ? ಸ್ಕ್ರೂನಾ? ಅಲ್ಲಿ ಇವಾಗ ಒಂದು ಎಡವಟ್ ಆಗಿದೆ. ಏನು ಅಂತಂದರೆ ನೋಡಿ, ಹೊಸ ಕಾರು ನಾನು ಹೇಳಿದೆ ಆವತ್ತಿನ ದಿನನೇ ಎಲ್ಲ ತೆಗೀರಿ ಬ್ರೋ, ಕುಂಕುಮ ಎಲ್ಲ ಕೆಮಿಕಲ್ ಇವಾಗ ಅಂತ. ಇನ್ನೊಂದು ಗೊತ್ತಾ, ನೀವು ನನ್ನ ಹಣೆ ನೋಡಿ, ಇಲ್ಲಿ ನೋಡಿ ಕೆಂಪಗಿರುತ್ತೆ ಇಲ್ಲಿ. ಯಾಕೆಂದರೆ ಕುಂಕುಮ ಇಟ್ಟು ನಾನು ಕುಂಕುಮ ಜಾಸ್ತಿ ಇಡ್ತಾ ಇದ್ದೆ. ಇಟ್ಟು ಹಂಗಾಗಿರೋದು. ಈಗ ಪ್ಯೂರ್ ಇಲ್ಲ, ಎಲ್ಲ ಕೆಮಿಕಲ್ಲು. ನೋಡಿ ಪೇಂಟೇ ಈ ಮಟ್ಟ ಕಿತ್ಕೊ ಬಂದಿದೆ ಅಂತಂದರೆ ನಮ್ಮ ಹಣೆ ಏನಾಗಬೇಡ, ಕಿತ್ಕೊಂಡ್ಬಂದಿರೋದಲ್ಲ ಅದು. ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಪೇಂಟ್ ಹಾಕ್ದಂಗೆ ರಿಯಾಕ್ಷನ್ ಆಗಿದೆ ನೋಡಿ. ಇಲ್ಲೂ ಆಗಿದೆ, ಕಾಣಿಸ್ತಾ ಇದೆ ಇಲ್ಲಿ ಎಷ್ಟು ಅಸಹ್ಯವಾಗಿದೆ ಇದು. ಕುಂಕುಮದ್ದು ಹೋಗುತ್ತಾ ಇದು? ಹೋಗುತ್ತಂತ ಹೇಳಿ ಪಾಪ ಹೋದ್ರೆ ಸಾಕಪ್ಪ. ಅಲ್ಲೂ ದಯವಿಟ್ಟು ನನ್ನ ಸಜೆಷನ್ ಏನು ಅಂತಂದರೆ ಭಕ್ತಿ ನನ್ನ ಮನಸ್ಸಲ್ಲಿ ಇರಲಿ. ಹೌದಾ ಸರ್? ಆರಾಮ ಸರ್? ಸರ್ ನಮಸ್ತೆ. ಓ ಸರ್, ನನಗೆ ಗೊತ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಖುಷಿ ಆಯಿತು. ನಿಮ್ಮ ಪಾಪು ಹೆಸರೇನು? ಜಾನು ಅಂತ. ಜಾನು? ಜಾನು ಕಚ್ಕಿಚ್ಬಿಟ್ಟಳು. ಅಗ್ರೆಸಿವ್ ಇರ್ತಾರೆ ಒಬ್ಬೊಬ್ರು. ನಾವು ಇವತ್ತು ಒಂದು ಗಾಡಿ ಡೆಲಿವರಿ ತಗೊಂಡ್ವಿ. ಹೌದಾ? ಯಾವುದು ಸರ್? ನಮ್ಮ ಚಿತ್ರದುರ್ಗ ಹೊಳಲ್ಕೆರೆ. ಅಲ್ಲ, ಕಾರ್ ಯಾವುದು? ಫುಲ್ ಡಿಸೈರ್ ಟು. ಹೌದಾ? ಸೂಪರ್, ಒಳ್ಳೇದಾಗಲಿ ಸರ್. ಈ ಅಂಗಡಿ ಮೊದಲೇ ಗೊತ್ತಿತ್ತಾ? ಮತ್ತೆ ನಮ್ಮ ವೆಹಿಕಲ್ಸ್ ಇದಾವೆ. ಹೌದಾ? ಇವ್ರು ನಮ್ಮ ಲಾಯರ್ ಥರ ಸ್ಯಾಂಡಿ ಜೊತೆ ವೈಷ್ಣವ್ ಜೊತೆ ಅವ್ರು ನೋಡಿ ನೋಡ್ತಾ ಇದ್ದಾರೆ. ಇವನು ಮಗ ಆಗ್ಬೇಕು, ಇವನು ಮಗ, ಅವನೊಬ್ಬ. ಈಗ ಅಲ್ಲಿಂದ ತಗೊಬಂದ್ರ ಇಲ್ಲಿಗೆ? ಇಲ್ಲೇ ಡೆಲಿವರಿ. ಡೆಲಿವರಿ ಬೆಂಗಳೂರಲ್ಲಿ ಇದ್ದಿದ್ದಾ? ಬ್ರೋ ಕುಂಕುಮ ಎಲ್ಲ ಇಡಬೇಡಿ ಬ್ರೋ, ಈ ಥರ ಆಗೋಗ್ಬಿಡುತ್ತೆ, ಹುಷಾರು. ಅಂದರೆ ಇಡಬೇಕು, ಪೂಜೆ ಮಾಡಿಸ್ಬಿಟ್ಟು ಅವತ್ತು ನೈಟೇ ತೆಗ್ಸ್ಬಿಡ್ಬೇಕು. ಇಲ್ಲಾಂದ್ರೆ ನೋಡಿ ಎಲ್ಲ ಕುಂಕುಮ ಇಟ್ಟಿದ್ದ ಜಾಗ ಎಲ್ಲ ಮಾಡ್ತಾರೆ. ಡನ್. ವಿನಯ್ ಅವರ ಕಾರು ಕ್ಲೀನಾಗಿ ರೆಡಿಯಾಗಿದೆ. ಸೊ ಏನೇನು ಮಾಡಿದ್ವಿ ಅಂತಂದರೆ, ಒಂದು ಮ್ಯಾಟ್ ಹಾಕ್ಸಿದ್ದೀವಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಫ್ಲೋರ್ ಮ್ಯಾಟ್ ಒಂದು ಹಾಕಿದ್ದೀವಿ. ಆಮೇಲೆ ಸೀಟ್ ಕವರ್ಸ್ ಹಾಕಿದ್ದೀವಿ. ನೋಡಿ ಸ್ಟಾಕಲ್ಲಿ ಹೆಂಗಿತ್ತು ಅಂತಂದರೆ ಲೈಕ್ ನಾರ್ಮಲ್ ಇತ್ತು. ಸೊ ಇವಾಗ ಈ ಥರ ಹಾಕ್ಸಿದ್ದೀವಿ. ಸೊ ಇದೊಂದು. ನೆಕ್ಸ್ಟು ಇನ್ನೇನೇನು ಕೆಲಸ ಮಾಡಿಸಿದ್ದೀವಿ, ಹೊರಗಡೆ ಮಾಡಿಸಿರೋದು. ರೂಫ್ ಮೇಲೆ ಏನು ಮಾಡಿದ್ದೀವಿ ಅಂತಂದರೆ ಫುಲ್ ಬ್ಲ್ಯಾಕ್ ಔಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬ್ಯಾಟ್ ಮ್ಯಾನ್ದು ಒಂದು ಇದನ್ನು ಹಾಕ್ಸಿದ್ದೀವಿ, ಮಿರರ್ ಕವರ್ ಹಾಕಿ. ಬನ್ನಿ ಹೊರಗಡೆ ಇಲ್ಲಿ ಬನ್ನಿ. ಇನ್ನು ಇದಕ್ಕೆ PPF ಹಾಕ್ಸಿದ್ದೀವಿ. ಓಕೆನಾ? ಇದಿಷ್ಟು ಬಿಟ್ರೆ ಮತ್ತೆ ಇನ್ನೇನು ಹಾಕಿದ್ದೀವಿ? ಕ್ರೋಮ್ ಪಟ್ಟಿ. ಇದೊಂದು ಕ್ರೋಮ್ ಪಟ್ಟಿ ಹಾಕಿದ್ದೀವಿ ನೋಡಿ ಇಲ್ಲಿ, ಗ್ಲಾನ್ಸಾ ಅಂತ. ಹೆಂಗೆ ಅನ್ನಿಸ್ತು ಬ್ರೋ? ಫುಲ್ ಖುಷಿ. ಚೆನ್ನಾಗಿದೆಲ್ಲ ವರ್ಕು? ಮಾತಾಡಂಗಿಲ್ಲ. ಆ್ಯಕ್ಚುಲಿ ಏನು ಅಂತ ಅಂದರೆ, ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅದು ನಾವು ಪಕ್ಕಕ್ಕೆ ಇಟ್ರು ಅದರ ಕೆಲಸ ನೀಟಾಗಿ ಮಾಡೋದ್ರಲ್ಲಿ, ನಮಗೆ ಸ್ಯಾಟಿಸ್ಫೈ ಆಗೋದ್ರಲ್ಲಿ ವಸೀಂ ಭಯ್ಯ. ಎಸ್. ವಸೀಂ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ. 7676971747. ಎಸ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೆಂಗೆ ಅಂದರೆ, ಈಗ ಏನಾದ್ರು ಕೆಲಸ ಮಾಡಿಸ್ಕೊಳಕ್ಕೆ ಬರೋರಿಗೆ ಡೈರೆಕ್ಟಾಗಿ ಇಲ್ಲಿಗೆ ಬರೋಕ್ಕೆ ಹೇಳ್ತೀರಾ ಅಥವಾ ಫೋನ್ ಮಾಡ್ಕೊಂಡು ಬರೋಕ್ಕೆ ಹೇಳ್ತೀರಾ? ಇಲ್ಲ, ಡೈರೆಕ್ಟ್ ಇಲ್ಲಿನೂ ಬರಲಿ, ಫೋನು ಮಾಡ್ಕೊಳ್ಳಿ, ಅವ್ರ ಕೊಟೇಶನು ಕೊಡ್ತೀನಿ, ಐಟಮ್ ನೋಡಲಿ ಫಸ್ಟು. ಹೊಸ ಗಾಂಜಾ ರೆಡಿಯಾಗಿದೆ. ಥ್ಯಾಂಕ್ ಯು ವಸೀಂ, ತುಂಬ ಚೆನ್ನಾಗಿದೆ ವರ್ಕು, ಖುಷಿ ಆಯಿತು. ಸೊ ನನ್ನ ಕಾರ್ ಹೆಂಗೋ ಇದು ಅದೇ ಥರನೇ, ಇದು ನನ್ನ ಕಾರೇ. ಹೌದು. ಹಂಗಾಗಿ ನೀಟಾಗಿ ಮಾಡಿಕೊಂಡು ಇವತ್ತು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ. ಸ್ಪಾಯ್ಲರ್ ಒಂದು ಹಾಕ್ಸಿದ್ದೀವಲ್ವಾ, ಒಂದು ಸ್ಪಾಯ್ಲರ್ ಜೊತೆಗೆ ನೋಡಿ ಆ್ಯಂಟನ ಹಾಕ್ಸಿದ್ದೀವಿ. ಅದು ನನಗೆ ಇಷ್ಟ ಆಗಿತ್ತು ಜಾಸ್ತಿ. ಸೊ ಈ ಕಡೆಯಿಂದನೂ ಲುಕ್ ನೋಡೋಕ್ಕೆ ಅದ್ಭುತವಾಗಿದೆ, ಒಳ್ಳೆ ಲುಕ್ ಬಂತು. ಥ್ಯಾಂಕ್ ಯು ಸೊ ಮಚ್. ಓಕೆನಾ? ಸೊ ನಿಮ್ಗೆ ಯಾರಿಗಾದರೂ ಈ ಥರ ಅಫಿಷಿಯಲ್ ಕಾರ್ ತಗೊಂಡು ಅದನ್ನು ನೀಟಾಗಿ ಮಾಡಿಸ್ಕೋಬೇಕು ಅಂತಂದ್ರೂ ಇಲ್ಲಿ ಬಂದು ಮಾಡಿಸ್ಕೊಬೋದು. ನಾವು ಯೂಶ್ವಲಿ ಏನು ಮಾಡ್ತೀನಿ ಅಂತಂದರೆ, ಹಿಂಗೆ ಕಾರ್ಗಳನ್ನ ತಂದಾಗ ಆದಷ್ಟು ಕಡಿಮೆ ಮಾಡಿಫಿಕೇಷನ್ಸ್ ಮಾಡಿಸ್ತೀನಿ. ನಿಮಗೆ ಹೇಳೋದು ಅಷ್ಟೇ, ಜಾಸ್ತಿ ಮಾಡಿಫಿಕೇಷನ್ಸ್ ಮಾಡ್ಸೋಕೆ ಹೋಗ್ಬಿಡಿ. ಚಿಕ್ಕ ಪುಟ್ಟದ್ದು ಅವಶ್ಯಕತೆ ಇರೋದನ್ನ ಮಾಡ್ತು ಅಂತಂದರೆ ಅದು ನಮ್ಮ ಕಾರ್ಗೆ ಒಳ್ಳೆ ಲುಕ್ಕನ್ನು ಕೂಡ ಕೊಡುತ್ತೆ. ಇಷ್ಟು ಹೇಳ್ತಾ JC ರೋಡಿನ GT ಕಾರ್ ಆ್ಯಂಡ್ ಅಸೆಸರೀಸಿಂದ ವಿನಯ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ.